ಎಲ್ಲೆಲ್ಲೋ ಓಡುವ ಮನಸ್ಸೆ, ಓ ಯಾಕಿಂತ ಹುಚ್ಚುಚ್ಚು ಅರಸೆ, ಇಲ್ಲದ ಸಲ್ಲದ ತೆರಲಿ, ಹಾ ಹೋದಲ್ಲಿ ಬಂದಲ್ಲಿ ತೆರಲೇ. ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಮುದಗಲ್ ಕೋಟೆಗೆ ಬಂದಿದ್ದೀನಿ. ಮುದಗಲ್ ಕೋಟೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಮುದಗಲ್ ಪಟ್ಟಣದಲ್ಲಿದೆ. ಇದೊಂದು ಐತಿಹಾಸಿಕ ಕೋಟೆ. ಇದು ಈ ಒಂದು ಐತಿಹಾಸಿಕ ಕೋಟೆಯನ್ನು ಮುದ್ದಪ್ಪ ನಾಯಕ ಅನ್ನೋರು ಕಟ್ಟಿದ್ದಾರೆ. ಮುದಗಲ್ ಇದು ಐತಿಹಾಸಿಕವಾಗಿ ಪ್ರಮುಖ ಕೇಂದ್ರ ಮಾತ್ರವಲ್ಲದೆ ಒಂದು ಕಾಲದಲ್ಲಿ ಇದು ಶೈಕ್ಷಣಿಕ ಕೇಂದ್ರ ಕೂಡ ಆಗಿತ್ತು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಾಯಿದ್ರು. ಮುದಗಲ್ ಇದೊಂದು ಅರಬ್ಬಿ ಪದದಿಂದ ಮುದಗಲ್ ಎನ್ನುವ ಶಬ್ದ ಹುಟ್ಕೊಂಡಿದೆ. ಬಹುಮನಿ ಸುಲ್ತಾನರು ಇದನ್ನು ಮುದಗಲ್ ಅಂತ ಕರೆದಿದ್ದು. ಆವತ್ತಿನಿಂದ ಇದನ್ನು ಮುದಗಲ್ ಅಂತಲೇ ಕರಿತಾ ಬಂದಿದ್ದೀವಿ. ಸಾಕಷ್ಟು ರಾಜವಂಶಗಳು ಮುದಗಲ್ಲನ್ನು ಆಳಿದೆ. ವಿಜಯನಗರದ ಅರಸರಿರಬಹುದು, ಬಹುಮನಿ ಸುಲ್ತಾನರು ಇರ್ಬೋದು. ಅವರ ನಡುವೆ ಇದೊಂದು ಸ್ಪರ್ಧಾ ಕೇಂದ್ರವಾಗಿತ್ತು. ನೋಡಿ, ಅಲ್ಲಿ ಬಾಗಿಲುಗಳು ಕಾಣುತ್ತಾ ಇದೆ. ಈ ಬಾಗಿಲುಗಳು ಸುಮಾರು 500 ವರ್ಷದ್ದು ಹಿಂದಿನದ್ದು ಅಂತ ಹೇಳಲಾಗ್ತದೆ. ಈ ಬಾಗಿಲ ಮೇಲೆ ಚೂಪಾದ ಒಂದು ಕೆಬ್ಬಿಣದ ಆಕೃತಿಗಳು ಕೂಡ ಇದೆ. ಯಾಕಂದರೆ ಶತ್ರುಗಳು ಅಟ್ಯಾಕ್ ಮಾಡಿದರೆ, ಆನೆಯಿಂದ ಅಟ್ಯಾಕ್ ಮಾಡಿದರೂ ಕೂಡ ಆ ಬಾಗಿಲನ್ನು ಭೇದಿಸೋಕ್ಕಾಗಲ್ಲ. ಹೀಗಾಗಿ ಆ ರೀತಿಯ ಬಾಗಿಲುಗಳನ್ನು ನಿರ್ಮಿಸಿದ್ದಾರೆ. ಇದು 3 ಸುತ್ತಿನ ಕೋಟೆ. ಈಗಲೂ ಕೂಡ ತುಂಬ ಗಟ್ಟಿಮುಟ್ಟಾಗಿದೆ ಈ ಕೋಟೆ. ಆದರೆ ಜನಪ್ರತಿನಿಧಿಗಳು ಇದನ್ನು ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಒಂದು ಪಾಳು ಬಿದ್ದ ವ್ಯವಸ್ಥೆಯಲ್ಲಿ ಇದೆ. ಇದೇ ಒಂದು ಕೋಟೆಯ ಮೇಲೆ ಹೋದರೆ ಒಂದು ತೋಪು ಕೂಡ ಇದೆ. ಇಂತಹ ಅದ್ಭುತ ಆದಂತಹ ಒಂದು ತೋಪನ್ನು ಮುದಗಲ್ ಕೋಟೆಯಲ್ಲಿ ನಾವು ಕಾಣಬಹುದು. ಒಂದು ಕಾಲದಲ್ಲಿ ಐತಿಹಾಸಿಕವಾಗಿ ಮೆರೆದಂಥ ಈ ಕೋಟೆಯ ಒಂದು ದುಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ನೋಡಿ, ಕೋಟೆ ಮುಂದುಗಡೆ ಯಾವಾಗಲೂ ನೀರಿರುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ಶತ್ರುಗಳು ಸುಲಭವಾಗಿ ಪ್ರವೇಶಿಸಬಾರ್ದು ಅಂತ, ನೀರು ದಾಟಿ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀರಿರ್ತಿತ್ತು. ಜೊತೆಗೆ ಮೊಸಳೆಗಳನ್ನು ಕೂಡ ಸಾಕ್ತಾಯಿದ್ರು. ಸುಲಭವಾಗಿ ಅದು ಕ್ರಾಸ್ ಮಾಡಿ ಬರೋಕ್ಕೆ ಶತ್ರುಗಳಿಗೆ ಆಗಲ್ಲ ಅಂತ ಹೇಳಿಬಿಟ್ಟು. ಮುದಗಲ್ ಐತಿಹಾಸಿಕ ಕೋಟೆಯ ಮೇಲೆ ಹತ್ತಿ ಹೋದರೆ ಈ ರೀತಿಯಾಗಿ ಕಾಣುತ್ತೆ. ಅದು ತುಂಬ ಐತಿಹಾಸಿಕ ಮತ್ತು ಶೈಕ್ಷಣಿಕವಾಗಿ ಹೆಸರು ಪಡೆದಿರ್ತಕ್ಕಂಥ ಒಂದು ಸ್ಥಳ ಮುದಗಲ್. ಇದು ನವಶಿಲಾಯುಗದಿಂದಲೂ ಕೂಡ ಮುದಗಲ್ ಹೆಸರಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.